ಇತ್ತೀಚೆಗೆ ತಮಿಳುನಾಡಿನಲ್ಲಿ ಪೆರಿಯಾರ್ ಬೆಂಬಲಿಗರು ರಾಮಲೀಲಾ ಫೋಟೋವನ್ನು ಸುಟ್ಟಿದ್ದಾರೆ. ಪ್ರಶ್ನೆ ಏಕೆ ಮತ್ತು ಅವರ ಚಿಂತನೆ ಏನು? ಪೆರಿಯಾರ್ ಎನ್ನುವವರು ಯಾವಾಗಲೂ ಹಿಂದೂ ಸಂಪ್ರದಾಯ, ಸನಾತನ ಧರ್ಮ, ದೇವರು, ಶಕ್ತಿ ಇವೆಲ್ಲರ ವಿರುದ್ಧ ನಿಂತವರು. ಅದೇ ತತ್ವವನ್ನು ಅವರ ಬೆಂಬಲಿಗರು ಮುಂದುವರಿಸುತ್ತಿದ್ದಾರೆ. ಆದ್ದರಿಂದ ಇಂದು ಅವರು ರಾಮಲೀಲಾ ಫೋಟೋವನ್ನು ಸುಟ್ಟಿದ್ದಾರೆ. ಆದರೆ ಮುಖ್ಯ ಪ್ರಶ್ನೆ, ಈ ವಿಷಯದ ವಿರುದ್ಧ ಯಾವ ಪಕ್ಷವೂ ಮಾತನಾಡುವುದಿಲ್ಲ. ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾರೂ ಧ್ವನಿ ಎತ್ತಿಲ್ಲ. ಡಿಎಂಕೆ ಮಾತೇ ಬೇಡ, ಡಿಎಂಕೆ ಪೆರಿಯಾರ್ ಅನ್ನು ಬೆಂಬಲಿಸುತ್ತದೆ. ಹೀಗಾಗಿ ಇಂದು ಡಿಎಂಕೆ ಬೆಂಬಲಿಗರಿಗೆ ನನ್ನ ಒಂದು ಪ್ರಶ್ನೆ, ನೀವು ಇಂತಹ ಚಿಂತನೆಗೆ ಬೆಂಬಲ ಕೊಡುವಿರಾ? ದೇವರ ವಿರುದ್ಧ, ಧರ್ಮದ ವಿರುದ್ಧ, ಸನಾತನದ ವಿರುದ್ಧ ಇವುಗಳನ್ನು ಸಮರ್ಥಿಸುವಿರಾ? ಆದರೆ ದೌರ್ಭಾಗ್ಯ ಏನೆಂದರೆ ಪೆರಿಯಾರ್ ಬೆಂಬಲಿಗರು ಪೆರಿಯಾರ್ ವಾಲಿ ಆಜಾದಿ ಎಂದು ಕೂಗುತ್ತಾರೆ. ಇನ್ನೊಂದು ಕಡೆ ಕೆಲವರು ಕೇವಲ ವಾಟ್ಸ್ಆಪ್ ಸ್ಟೇಟಸ್ ಇಟ್ಟರೆ ಸಾಕು, ಸರ್ತಾನ್ ಸೆ ಜುದಾ ಎಂದು ಕರೆಯುವವರಿಂದ ಮರ್ಡರ್ ಆಗುವ ಪರಿಸ್ಥಿತಿ ಬರುತ್ತದೆ. ಉದಾಹರಣೆಗೆ ನೀವು ಕನ್ನಯ್ಯಲಾಲ್ ಪ್ರಕರಣ ನೋಡಿದ್ದೀರಿ. ಪೆರಿಯಾರ್ ಬೆಂಬಲಿಗರು ಸದಾ ದೇವರನ್ನು, ಸನಾತನ ಧರ್ಮವನ್ನು ಅವಮಾನಿಸುವ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಹೀಗೆಯೇ ಚಿತ್ರಗಳನ್ನು ಸುಟ್ಟು ನಿಂದನೆ ಮಾಡುತ್ತಾರೆ. ಇದನ್ನು ಯಾರೂ ವಿರೋಧಿಸುತ್ತಿಲ್ಲ ಮತ್ತು ವಿರೋಧಿಸುವುದೂ ಇಲ್ಲ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳೇನೆಂದು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.